ಕಾಂಗ್ರೆಸ್ನಲ್ಲಿ ಸದ್ಯ ರಾಜಕಾರಣ ನಡೀತಿದೆ. ಬಹಳ ಮಹತ್ವದ ಬೆಳವಣಿಗೆಗಳು ನಡೀತಿದೆ. ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಪಟ್ಟು ಜೋರಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇರುವ ಸಂದರ್ಭ ಡಿ.ಕೆ. ಶಿವಕುಮಾರ್ ರಾಜ್ಯದಲ್ಲಿಲ್ಲ. ಅವರ ಅನುಪಸ್ಥಿತಿಯಲ್ಲೇ ಹಲವು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಡಿನ್ನರ್ ನೆಪದಲ್ಲಿ ಸಿದ್ದರಾಮಯ್ಯ ಆಪ್ತರು ಸಭೆ ಮಾಡಿದ್ರು. ಸಭೆ ಬೆನ್ನಲ್ಲೇ ಈಗ ಆಪ್ತ ಸಚಿವರುಗಳ ಹೇಳಿಕೆಗಳು ಅಚ್ಚರಿ ಕಾರಣ ಆಗ್ತಾ ಇದೆ. ಮುಂದಿನ 3.5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಬದಲಾವಣೆ ಇಲ್ಲ. ಯಾವುದೇ ಕಾರ್ಯಕ್ರಮ, ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಲ್ಲ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಭೈರತಿ ಸುರೇಶ್ ಮಾತಾಡಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ. ಅವರ ಆಪ್ತ ಸಚಿವರುಗಳ ಮಾತು ಈಗ ಅದೇನಾಯ್ತು ಹಾಗಾದ್ರೆ ಮೀಟಿಂಗ್ ಅಲ್ಲಿ ಅನ್ನೋ ಪ್ರಶ್ನೆ ಕಾರಣ ಆಗ್ತಾ ಇದೆ. ಏನಂತಾರೆ ಭೈರತಿ ಸುರೇಶ್ ಕಾರ್ಯಕ್ರಮವೊಂದರಲ್ಲಿ, ಕೇಳಿಸ್ಕೊಳ್ಳಿ. 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷ ಇರೋ ತನಕ ನಾವು ನೀವೆಲ್ಲ ಸೇರಿ ಅವರ ಕೈಯನ್ನ ಬಲಪಡಿಸಬೇಕಾಗಿದ್ದು ಬಹಳ ಅತ್ಯವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇನ್ನು 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷ ಇರೋ ತನಕ ನಾವು ನೀವೆಲ್ಲ ಸೇರಿ ಅವರ ಕೈಯನ್ನ ಬಲಪಡಿಸಬೇಕಾಗಿದ್ದು ಬಹಳ ಅತ್ಯವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವೆಲ್ಲದರ ನಡುವೆ ಸಂಪುಟ ಪುನಾರಚನೆ ಅನ್ನುವಂಥ ಸುದ್ದಿಗಳು ಕೂಡ ನಿಮ್ಮ ಕಿವಿಗೆ ಬಡಿತಾನೆ ಇದೆ. ಹಾಗಾದ್ರೆ ಯಾವಾಗ ಸಂಕ್ರಾಂತಿ ಬಳಿಕ ಕ್ರಾಂತಿ ಪಕ್ಕಾನ? ಸಂಕ್ರಾಂತಿ ಆದಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಸಣ್ಣ ಬದಲಾವಣೆಗಳಾಗೋದು ಪಕ್ಕ ಅಂತ ಹೇಳಲಾಗ್ತಿದೆ. ದೆಹಲಿಗೆ ತೆರಳುತ್ತಾರೆ ಸಿಎಂ ವರಿಷ್ಠರ ಜೊತೆ ಚರ್ಚೆ ಮಾಡೋದಕ್ಕೆ. ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಮಾಡೋದಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದೇ ಸಂದರ್ಭದಲ್ಲಿ ಸಂಪುಟ ಪುನಾರಚನೆ ಬಗ್ಗೆಯೂ ಕೂಡ ಮಾತಾಡ್ತಾರೆ. ಪುನಾರಚನೆಯನ್ನ ಒಂದು ಹುದ್ದೆ ಭರ್ತಿ ಮಾಡೋದಾ, ಇರೋದು ಒಂದೇ ಖಾಲಿ ಹುದ್ದೆ ಒಂದೇ ಇರೋದು, ಅದನ್ನು ಭರ್ತಿ ಮಾಡ್ತಾರಾ, ಅಥವಾ 4-5 ಜನರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡ್ತಾರಾ, ಅಥವಾ ಬಜೆಟ್ ಮುಗಿಯೋವರೆಗೂ ಇದೇ ಯಥಾಸ್ಥಿತಿಯನ್ನ ಮುಂದುವರಿಕೆ ಮಾಡಬೇಕನ್ನೋದ್ರ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ, ಅಭಿಪ್ರಾಯಗಳನ್ನು ಕೇಳ್ತಾರೆ. ವರಿಷ್ಠರು ಒಪ್ಪಿಗೆ ಕೊಟ್ಟಿದ್ದೇ ಆದರೆ ಸಂಪುಟ ಪುನಾರಚನೆ ಮಾಡೋದಕ್ಕೆ ತುದಿಗಾಲಲ್ಲಿದ್ದಾರೆ. ವರಿಷ್ಠರ ಕಡೆ ಈಗಾಗಲೇ ಸಿದ್ದರಾಮಯ್ಯ ಬೆರಳು ತೋರಿಸಿದ್ದಾರೆ. ಸಂಪುಟ ಪುನಾರಚನೆ ಅಂತಂದಾಗ ಇಲ್ಲ ಮಾಡಲ್ಲ ಅಂತಂದಿಲ್ಲ, ಹೈಕಮಾಂಡ್ ಹೇಳಿದಾಗ ನೋಡೋಣ ಅಂತಂದಿದ್ರು, ಹೈಕಮಾಂಡ್ನ ನಿರ್ಧಾರ ಅಂತಂದಿದ್ರು. ಹಾಗಾಗಿ ವರಿಷ್ಠರ ಕಡೆಗೆ ಬೆಟ್ ಮಾಡಿರುವಂಥ ಸಿದ್ದರಾಮಯ್ಯ ವರಿಷ್ಠರ ಹತ್ರನೇ ಹೋಗ್ತಾರೆ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನು ವರಿಷ್ಠರಿಂದ ಪಡೆಯೋದಕ್ಕೆ ದೆಹಲಿ ಕಡೆ ಪ್ರಯಾಣ ಬೆಳೆಸ್ತಿದ್ದಾರೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಕಾಂಗ್ರೆಸ್ನಲ್ಲಿ ಕ್ರಾಂತಿಯನ್ನು ನಿರೀಕ್ಷೆ ಮಾಡಬಹುದಾ? ಈ ಸಂಕ್ರಾಂತಿಯ ನಂತರ ಕಾಂಗ್ರೆಸ್ನಲ್ಲಿ ಏನಾದರೂ ಮಹತ್ವದ ಬದಲಾವಣೆ ಆಗುವ ಸಾಧ್ಯತೆಗಳಿದೆಯಾ? ಯಾಕೆ ದೆಹಲಿಗೆ ಹೋಗೋದು ಸಿಎಂ? ಪ್ರಣೋತ್, ಹೊಸ ವರ್ಷ ಅಂತ ಹೇಳಿದಾಗ ಬೇರೆ ಬೇರೆ ರಾಜ್ಯಗಳದ ಬೇರೆ ಬೇರೆ ಸಿಎಂಗಳನ್ನು ಕೂಡ ಹೈಕಮಾಂಡ್ ಕರೀತಿದೆ. ಒಂದಿಷ್ಟು ರಾಷ್ಟ್ರ ಮಟ್ಟದ ಒಂದಿಷ್ಟು ಟಾಸ್ಕ್ ಗಳಿರುತ್ತೆ. ಯಾಕಂತ ಹೇಳಿದ್ರೆ ಆ ಪಕ್ಷ ಸಂಘಟನೆ ಆಗ್ಬೇಕು. ಅದೇ ರೀತಿ ಹೊಸ ವರ್ಷಕ್ಕೆ ಹೊಸ ಸಂಕಲ್ಪಗಳನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಹೀಗಾಗಿ ಎಲ್ಲಾ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಬೇಕು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಬುಲವನ್ನು ಕೊಟ್ಟು ರಾಷ್ಟ್ರಕ್ಕೆ ಒಂದು ಈ ವರ್ಷಕ್ಕೆ ಒಂದು ಅಜೆಂಡಾ ಅಂತ ಇರುತ್ತೆ ಪಕ್ಷಕ್ಕೆ. ಅದೇ ರೀತಿ ಕರ್ನಾಟಕ ಸರ್ಕಾರಕ್ಕೆ ಒಂದಿಷ್ಟು ಸಲಹೆಗಳನ್ನು ಸೂಚನೆಗಳನ್ನು ಕೊಡೋದಿರುತ್ತೆ. ಈ ವಿಚಾರವಾಗಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಈ ಬುಲಾವ್ ವೇಳೆಯಲ್ಲಿ ಯಾಕಂತ ಹೇಳಿದ್ರೆ ಕೇವಲ ಒಂದು ಸರ್ಕಾರ ನಡೆಸೋದು ಹೇಗೆ ಅಂತೇಳಿ ಮಾತ್ರ ಅಲ್ಲ, ಅದೇ ರೀತಿ ಆದ್ಯತೆಗಳು ಹೇಗಾಗಬೇಕು, ಗ್ಯಾರಂಟಿ ಮಾನಿಟರ್ ಆಗಬೇಕು, ಇದೆಲ್ಲವೂ ಕೂಡ ಮಾತ್ರ ಅಲ್ಲ, ಸಚಿವ ಸಂಪುಟದಲ್ಲಿ ಒಂದಷ್ಟು ಹುದ್ದೆಗಳು ಖಾಲಿ ಇದೆ. ಯಾಕಂತ ಹೇಳಿದ್ರೆ ಒಂದು ಸಂಪುಟ ಸ್ಥಾನ ಖಾಲಿ ಇದೆ, ಇನ್ನೊಂದು 3-4 ಖಾಲಿ ಮಾಡಿ ಬೇರೆಯವ್ರಿಗೆ ಕೊಡ್ಬೇಕು ಅನ್ನೋ ಚಿಂತನೆಗಳಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲು ಎಲ್ಲವೂ ಕೂಡ 2 ವರ್ಷಕ್ಕೆ ಸಚಿವ ಸಂಪುಟ ಮಾತ್ರ ಅಂತ ಹೇಳಿ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಸ್ಥಾನಮಾನಗಳನ್ನು ಕೊಟ್ಟಾಗಿತ್ತು. ಹೀಗಾಗಿ ಕೆಲವರನ್ನ ಕೈ ಬಿಟ್ಟು ಹೊಸಬರನ್ನು ತೆಗೆದುಕೊಳ್ಳುವಂತ ಪ್ಲಾನ್. ಯಾಕಂತ ಹೇಳಿದ್ರೆ ಎಲ್ಲ ಒಂದೇ ಮೊದಲ ಬಾರಿಗೆ ಜಾತಿ ಸಮೀಕರಣ ಎಲ್ಲವೂ ಕೂಡ ಸರಿಯಾಗಿದೆ ಅಂತೆಲ್ಲ ಬೇರೆ ಬೇರೆ ಜಾತಿಗೆ ಪ್ರಾತಿನಿಧ್ಯ ಕೊಡ್ಬೇಕಾಗತ್ತೆ, ಬೇರೆ ಬೇರೆಯವರ ಹಿರಿತನಗೂ ಕೂಡ ಒಂದು ಬೆಲೆಯನ್ನು ಕೊಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಒಂದಲ್ಲ ಎರಡಲ್ಲ 136 ಜನ ಶಾಸಕರು ಗೆದ್ದಿದ್ದಾರೆ, 137 ಆಗಿದೆ ಅಂತೆ ಭಾವಿಸಬಹುದು. ಹೀಗಾಗಿ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಲೆಕ್ಕಾಚಾರ ಹಾಕಿ ಒಂದಿಷ್ಟು ಜನರನ್ನ ಕೈ ಬಿಟ್ಟು 4-5 ಜನರನ್ನ ಕೈ ಬಿಟ್ಟು ಒಟ್ಟಾರಾಗಿ 5-6 ಸಚಿವ ಸ್ಥಾನಕ್ಕೆ ಫುಲ್ಫಿಲ್ ಮಾಡ್ಕೊಳ್ಳ ಅಂತ ಹೇಳಿ ಚಿಂತನೆಯನ್ನು ಮಾಡ್ತಾ ಇದೆ. ಹೀಗೆ ಹೈಕಮಾಂಡ್ ಅಭಿಪ್ರಾಯ ಕೇಳೋದು ಹೈಕಮಾಂಡ್ ಏನ್ ಹೇಳುತ್ತೆ? ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ವಿಸ್ತರಣೆ ಮಾಡ್ಬೇಕು ಅಂತೇಳಿ ಭಾವನೆಗಳಿದೆ. ಕೆಲವೊಂದಿಷ್ಟು ಶಾಸಕರುಗಳಿಗೆ ಕೂಡ ಈ ರೀತಿಯಾಗಿ ಆದ್ರೆ ಅನುಕೂಲ ಅನ್ನುವಂತ ಮಾತುಗಳಿದೆ. ಹೀಗಾಗಿ ಒಂದು 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 ಇದು ಸೆಟ್ ಆಗಿದೆ. ಯಾಕಂತೇಳಿ ವಾತಾವರಣ ಕಾಂಗ್ರೆಸ್ ಸೆಟ್ ಆಗಿದೆ. ಆ ಸಚಿವರು ಕೇಳಿದ್ರು ಕೂಡ ನಾನು ವೆಲ್ಕಮ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅಷ್ಟು ದೊಡ್ಡ ಮಟ್ಟಕ್ಕೆ ವಿರೋಧ ಇದೆಯಾ ಅಂತೇಳಿ ಇಲ್ಲ. ಹೀಗಾಗಿ ದೆಹಲಿಗೆ ಹೋದಾಗ ಸಿಎಂ ಸಿದ್ದರಾಮಯ್ಯನವ್ರನ್ನ
ಇಲ್ಲಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ವಿಸ್ತರಣೆಗೆ ಒಂದು ಅನುಮತಿಯನ್ನು ತೆಗೆದುಕೊಳ್ತಾರೆ. ಅನುಮತಿ ತೆಗೆದುಕೊಂಡು ಎಷ್ಟು ಜನ ಕೈ ಬಿಡ್ಬಹುದು, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ತೆಗೆದುಕೊಳ್ಳಿಕ್ ಆಗೋದಿಲ್ಲ. ಒಂದಿಷ್ಟು ಬಂಡಾಯ ಎದ್ರು ಕೂಡ ಹೈಕಮಾಂಡ್ ಹತ್ತ ಬೊಟ್ಟು ತೋರಿಸಬಹುದು. ಹೀಗಾಗಿ ಇಲ್ಲಿ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ಗೆ ರೀಶಫಲ್ ಅಥವಾ ಫುಲ್ಫಿಲ್ಮೆಂಟ್ ಗೆ ಒಂದು ಅನುಮತಿ ತೆಗೆದುಕೊಂಡು ಬರೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಕಾಣ್ತಾ ಇದೆ ಪ್ರಣುತ್. ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.